2.5 ವರ್ಷದ ಪ್ರೀತಿ, 4 ದಿನದ ಹಿಂದೆ ಮದುವೆ, ಪ್ರೀತಿಸಿ ಮದುವೆಯಾದ ಪ್ರೇಮಿಗಳಿಗೆ ಜೀವ ಬೆದರಿಕೆ. ತುಮಕೂರಿನಿಂದ ಮೈಸೂರು ಎಸ್ಪಿ ಕಚೇರಿಗೆ ಬಂದ ನವಜೋಡಿಗಳು. ನಮಗೆ ರಕ್ಷಣೆ ಕೊಡಿ ಎಂದು ಪೊಲೀಸರಿಗೆ ಮನವಿ. ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಹೌದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಎಂಬ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಿನಿಮಾದ ಹಾಡಿನಂತೆ ಪ್ರೀತಿ ಮಾಡಿರುವ ಪ್ರೇಮಿಗಳು ಜಗಕ್ಕೆ ಹೆದರದೆ ಪೋಷಕರಿಗೆ ಹೆದರಿಕೊಂಡು ಮೈಸೂರು ಎಸ್ಪಿ ಕಚೇರಿಗೆ ರಕ್ಷಣೆ ಕೊಡಿ ಎಂದು ಬಂದಿದ್ದಾರೆ. ಮೂಲತಃ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಗನಹಳ್ಳಿ ಗ್ರಾಮದ ಕೃಪಾ, ಪಕ್ಕದ ಸೀಗೇನಹಳ್ಳಿ ಗ್ರಾಮದ ಧರಣೀಶ್ ಇಬ್ಬರು ಸದ್ಯಕ್ಕೆ ನಮಗೆ ಪ್ರಾಣ ಭಯವಿದೆ, ನಮಗೆ ರಕ್ಷಣೆ ಬೇಕು ಎಂದು ಮೈಸೂರು ಎಸ್ಪಿ ಕಚೇರಿಗೆ ಬಂದಿದ್ದಾರೆ. ಇಬ್ಬರದು ಅಕ್ಕಪಕ್ಕದ ಗ್ರಾಮವಾದರೂ ಒಂದೇ ಗ್ರಾಮದಂತೆ ಅಂಟಿಕೊಂಡಿದೆ. ಕಳೆದ 2.5 ವರ್ಷದಿಂದ ಕೃಪಾ ಹಾಗೂ ಧರಣೀಶ್ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರಂತೆ. ಊರಿನಲ್ಲೇ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಧರಣೀಶ್ ಜೀವನ ಮಾಡುತ್ತಿದ್ದು, ಬೆಂಗಳೂರಿನ ಪೀಣ್ಯದಲ್ಲಿ ಕೃಪಾ ಬಿಕಾಂ ಓದುತ್ತಿದ್ದಾಳೆ. ಓದು ಮುಗಿಸಿ ಇಬ್ಬರು ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಈ ನಡುವೆ ಇಬ್ಬರ ಪ್ರೀತಿ ವಿಚಾರ ಕೃಪಾ ಮನೆಗೆ ಗೊತ್ತಾಗಿದೆ. ಕೃಪಾ ತಂದೆ ಶಿವಕುಮಾರ್ ಇಬ್ಬರ ಪ್ರೀತಿಯನ್ನ ನಿರಾಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅವನಿಗೆ ನಿನ್ನನ್ನ ಮದುವೆ ಮಾಡಿಕೊಡಲ್ಲ ಎಂದು ಹೇಳಿದ್ದಾರಂತೆ. ಧರಣೇಶ್ ಅಂತ ಪ್ರೀತಿಸಿ ಮದುವೆ ಆಗಿದ್ದೀವಿ. ಸಂಗನಹಳ್ಳಿ, ಹುಡುಗಿದು ಪಕ್ಕ ಸೀಗೇನಹಳ್ಳಿ, ಚೇಳು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್ ಬರುತ್ತೆ. ಸೇಮು ಇಬ್ಬರದು ಒಂದೇ ಡಿಸ್ಟಿಕ್ಕು, ಒಂದೇ ಊರು, ಅಕ್ಕಪಕ್ಕ ಊರು. ನಾವು ಒಪ್ಪಿ ಮದುವೆ ಆಗಿದ್ದೀವಿ. ಅವ್ರ ಮನೇಲಿ ತುಂಬ ಥ್ರೆಟ್ ಇದೆ, ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ. 13ನೇ ತಾರೀಕು ನಾವು ಮದುವೆ ಆಗಿರೋದು. ಅವ್ರ ಮನೇಲಿ ಒಪ್ತಾ ಇಲ್ಲ, ಒಂದೇ ಕ್ಯಾಸ್ಟ್ ಆಗಿದ್ರು ಒಪ್ತಾ ಇಲ್ಲ. ನಾವು ಹುಡುಗ ಏನೋ ಸರಿ ಇಲ್ಲ, ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವೇನೇ ಮಾಡೋಕ್ಕೆ ಹೋದ್ರು, ಇವಾಗ ನಾವು ಎಸ್ ಪಿ ಆಫೀಸ್ಗೆ ಹೋಗ್ತೀವಿ ಅಂದರೆ ಅಲ್ಲಿ 100 ಜನ ಹಾಕ್ಕೊಂಡು ಗಲಾಟೆ ಮಾಡಿಸೋದು. ನೆನ್ನೆ ರಿಜಿಸ್ಟ್ರ್ ಮ್ಯಾರೇಜ್ ಮಾಡೋಣ ಅಂತ ಗುಬ್ಬಿಗೆ ಹೋಗ್ತಿದ್ವು. ಗುಬ್ಬಿಲೂ 100 ಜನ ನಮ್ಮ ಅಪ್ಪ ಅಮ್ಮನ್ನ ಸ್ವಲ್ಪ ಥ್ರೆಟ್ ಮಾಡಿ ಎದುರಿಸ್ಕೊಂಡು ಸುಮ್ಮನೆ ಸೌಂಡ್ ಮಾಡ್ಕೊಂಡು ಇದನ್ನು ಮಾಡ್ತಿದ್ದಾರೆ. ಮನ್ಸಾರೆ ಇಷ್ಟಪಟ್ಟು ನಾವಿಬ್ಬರು ಪರ್ಸ್ನಲಾಗಿ ಮಾತಾಡಿ ಹಿಂಗೆ ಆಗುತ್ತೆ, ಹಿಂಗೆ ಮಾಡ್ತೀವಿ ಅಂತ ಒಪ್ಕೊಂಡೆ ಅವರು ಕೇಳಿ ಪರ್ಮಿಷನ್ ತಗೊಂಡೆ ನಾನು ಮದುವೆ ಆಗಿರೋದು. ಸುಮ್ಮನೆ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಲವ್ ಮಾಡ್ತಾಯಿದ್ವು. ಮನೆಗೆ ಅವ್ರಿಗೆ ಏನಕ್ಕೆ ಬೇಜಾರಾಗಿತ್ತು, ಅವ್ರ ಅಮ್ಮ ಅಪ್ಪ ಏನೋ ಅಂತ ಅಂದರು ಅಂತ ಮದುವೆ ಆಗಬೇಕು ಡಿಸೈಡ್ ಆದರು. ಹಂಗಾಗಿ ನಾ ಸರಿ ಆಯಿತು ಆಗ್ತೀನಿ ಅಂತ ನಾನೇ ಹೋಗಿ ಕರ್ಕೊಂಡು ಬೆಂಗಳೂರಿಂದ ಬಂದು ಇಲ್ಲೇ KR ಪೇಟೆಯಲ್ಲಿ ಮದುವೆ ಆಗಿದ್ದೀನಿ. ಇವಾಗ ಮಿಸ್ಸಿಂಗ್ ಅಂತ 8ನೇ ಮೈಲಿನ ಹತ್ರ ಪೀಣ್ಯದಲ್ಲಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಏನು ಮಿಸ್ಸಿಂಗ್ ಏನಾಗಿಲ್ಲ, ನಾನೇ ಕರ್ಕೊಂಡು ಹೋಗಿರೋದು, ಮ್ಯಾರಿಡ್ ಆಗಿರೋದು. ನಾವಿಬ್ಬರು ಮೇಜರ್ ಇದ್ದೀವಿ. ನಾವಿಬ್ಬರು ಡಿಸಿಷನ್ ತಗೊಂಡು ಮದುವೆ ಆಗ್ತಾಯಿದ್ದೀವಿ. ಮದುವೆ ಆಗಿರೋದು ನಾವು ಇಲ್ಲಿಂದ ಹೋಗೋಕ್ಕೆ ಮತ್ತು ನಮಗೆ ರಕ್ಷಣೆ ಬೇಕು. ಏಕೆಂದರೆ ಕೋರ್ಟಿಗಲ್ಲಿ ಸ್ವಲ್ಪ ಪವರ್ ಇರೋದ್ರಿಂದ ಥ್ರೆಟ್ ಮಾಡ್ತಿದ್ದಾರೆ, ಫ್ಯಾಮಿಲಿ ಟಾರ್ಗೆಟ್ ಮಾಡಿದ್ದಾರೆ. ನೆನ್ನೆ ರೈಟು ಮಿಡ್ನೈಟಲ್ಲಿ 10-15 ಜನ ಫ್ರೆಂಡ್ಸ್ ಮನೆ ಹತ್ರ, ನಮ್ಮ ಅತ್ತೆ ಮನೆ ಹತ್ರ ಎಲ್ಲ ಹೋಗಿದ್ದಾರೆ. ನೀವು ನಿಮ್ಮ ಮನೆ ಹತ್ರ ಇದ್ದಾರೆ, ಅಲ್ಲಿದ್ದಾರೆ, ಇದ್ದಾರೆ. ನಾವೆಲ್ಲೂ ಹೋಗಿಲ್ಲ. 3 ದಿವಸದಿಂದ ನಾವು ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ. ನಾವು ಕಾರಿಂದ ಕೆಳಕ್ಕೆ ಇಳಿತಾ ಇಲ್ಲ ಎಲ್ಲೂ. 5 ನಿಮಿಷ ಒಂದ್ಸರಿ ಫೋನ್ ಆನ್ ಮಾಡಿದ್ರೆ ಆ ಡ್ರಾಪ್ ಆಗಿ ನನಗೆ ಫೋನ್ ಮಾಡಬೇಡಿ ಅಂತ ಇದ್ದಾರೆ ಸ್ನೇಹಿತರು. ನಾವು ಎಲ್ಲೇ ಹೋಗ್ಬೇಕಂಗಾದ್ರೆ ನಾವು ಮೈಸೂರಲ್ಲಿ ಇವಾಗ ಎಸ್ ಪಿ ಆಫೀಸ್ ಹತ್ರ ಬಂದಿದ್ದೀವಿ, ಸರೆಂಡರ್ ಆಗಿದ್ದೀವಿ. ಇವಾಗ ಮಿಸ್ಸಿಂಗ್ ಅಂತ ಇದೆಯಲ್ವಾ, ನಾನೇ ಕರ್ಕೊಂಡು ಹೋಗಿದ್ದೀನಿ. ಮ್ಯಾರೇಜ್ ಆಗಿದ್ದೀವಿ, ಏಜ್ಡ್ ಪರ್ಸನ್ನು, ನಾವಿಬ್ಬರು ಮೇಜರ್ ಇದ್ದೀವಿ. ಬಂದು ಸರೆಂಡರ್ ಆಗಿದ್ದೀವಿ. ನಾವು ಇಲ್ಲಿಂದ ನಮ್ಮ ಎಸ್ ಪಿ ಆಫೀಸಿಗೆ ಹೋಗಬೇಕು. ಇಲ್ಲೇ ಸೆಟ್ಲ್ಮೆಂಟ್ ಮಾಡಿ ಅದೇನು ಕ್ಲಿಯರ್ ಮಾಡ್ಕೊಂಡು ನಮಗೆ ನಮ್ಮ ಪಾಡಿ ನಮ್ಮ ಲೈಫ್ನ ಲೀಡ್ ಮಾಡೋಕ್ಕೆ ಬಿಡಬೇಕು. ಇಲ್ಲ ಅಂದರೆ ಇಲ್ಲಿಂದ ನಮ್ಮನ್ನ ಊರಿಗೆ ಎಸ್ ಪಿ ಆಫೀಸಿಗೆ ಅಲ್ಲಿ ಕರ್ಕೊಂಡು ಹೋಗಬೇಕು. ಅಂದರೆ ಅಲ್ಲಿಗೆ ಏನು ಸೆಕ್ಯೂರಿಟಿ ಬೇಕು ಆ ಸೆಕ್ಯೂರಿಟಿಯಿಂದ ಕರ್ಕೊಂಡು ಹೋಗಿ ಅಲ್ಲೇ ಎಸ್ ಪಿ ಆಫೀಸ್ ಹತ್ರ ನಮಗೆ ಪರಿಹಾರ ಕೊಟ್ಬಿಟ್ಟು ಬಿಡಬೇಕು ಅಂತ ನಮ್ಮಲ್ಲಿ ಮನವಿ ಅಷ್ಟೇ. ಆತ ಸರಿಯಿಲ್ಲ, ಅವನ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯವಿಲ್ಲ, ಅವನ ಸಹವಾಸ ಬೇಡ ಎಂದು ಕೃಪಾ ತಂದೆ ಶಿವಕುಮಾರ್ ಹೇಳಿದ್ದಾರೆ. ಹೀಗಾಗಿ ಕಳೆದ 4 ದಿನಗಳ ಹಿಂದೆ ಮನೆ ಬಿಟ್ಟು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಮಹದೇಶ್ವರ ದೇವಸ್ಥಾನದಲ್ಲಿ ಸ್ನೇಹಿತರ ಸಹಾಯದೊಂದಿಗೆ ಇಬ್ಬರು ಮದುವೆಯಾಗಿದ್ದಾರೆ. ಇಬ್ಬರ ಮದುವೆ ವಿಚಾರ ತಿಳಿದು ಕೃಪಾ ತಂದೆ ನಮ್ಮನ್ನ ಸಾಯಿಸುವ ಬೆದರಿಕೆ ಹಾಕಿದ್ದಾರೆ ಅಂತ ಧರಣೀಶ್ ಅಳಲು ತೋಡಿಕೊಂಡಿದ್ದಾರೆ. ಸ್ನೇಹಿತರಿದ್ದಾರೆ, ಸ್ನೇಹಿತರಿದ್ರು. ಒಂದು 4-5 ಜನ ಸ್ನೇಹಿತರು ಬಂದಿದ್ರು. ಅವರೆಲ್ಲ ಇವಾಗೇನಿಲ್ಲ, ಅವರೆಲ್ಲ ಹೋಗಿದ್ದಾರೆ. ತುಂಬಾ ಅವ್ರಿಗೂ ಪ್ರಾಬ್ಲಮ್ ಇರ್ತಾವಲ್ಲ ಮನೆಗಡೆ. ಈ ಮದುವೆಗೆ ನಿರಾಕರಣೆ ಮಾಡ್ತಿರೋದಾದ್ರೆ ಮದುವೆಗೆ ನಿರಾಕರಣೆ ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ. ಇಷ್ಟಪಟ್ಟಿದ್ದೀವಿ, ಇಬ್ಬರು ಒಂದೇ ಕ್ಯಾಸ್ಟು, ಮದುವೆ ಆಗಿದ್ದೀವಿ, ಒಪ್ಪಿದ್ದೀವಿ.
ಹುಡುಗಿನೂ ಒಂದು ಸರಿ ಅಂದರೆ 100 ಸತಿ ಕೇಳಿದ್ದೀವಿ, ನಾವಿಬ್ಬರು ಆಗಬೇಕು ಅಂತ ಅವರಿಂದನೇ ಡಿಸಿಷನ್ ತಗೊಂಡು ಮದುವೆ ಆಗಿರೋದು. ಹಂಗಾಗಿ ನಮ್ಮದೇನು ಪ್ರಾಬ್ಲಮ್ ಇಲ್ಲ. ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ನಮಗೆ ಗೊತ್ತಿಲ್ಲ. ಯಾವಾಗ ಹೊರಟಿದ್ದು ಸರ್ ತಾವು? ಸರ್ ನಾವು 3 ಡೇಸ್ ಬ್ಯಾಕು ನಾವು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ಬಿಟ್ಟು 6 ಗಂಟೆ ಬೆಂಗಳೂರು ಬಿಟ್ಟು 10:30ಗೆಲ್ಲ ನಾನು ಮೈಸೂರು ರೀಚ್ ಆಗಿದೆ. ಇಲ್ಲಿ ನನ್ನ ಮೈಸೂರು ಫ್ರೆಂಡ್ಸೇ ಎಲ್ಲ ಅರೇಂಜ್ ಮಾಡಿಬಿಟ್ಟು ಬೇರೆ ಕಡೆ ಒಂದು ಜಾಗದಲ್ಲಿ ಅರೇಂಜ್ ಮಾಡಿಬಿಟ್ಟು ತುಂಬ ಜನ ಬಂದಿದ್ದಾರೆ. ಒಂದು 25-30 ಜನ ಮದುವೆಗೆಲ್ಲ ಬಂದು ನಮ್ಮ ಲೋಕಲ್ ಫ್ರೆಂಡ್ಸ್, ನನಗೆ ಮೈಸೂರು ತುಂಬಾ ಹೇಳಿದ್ದು, ಮೈಸೂರು ಫ್ರೆಂಡ್ಸ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ಕಳಿಸಿದ್ದಾರೆ. ತಾವೇನು ಕೆಲಸ ಮಾಡ್ಕೊಂಡು? ಬಿಸ್ನೆಸ್ಸೇ ಫ್ಯಾಕ್ಟ್ರಿ ಇದೆ, ನೋಡ್ಕೊಂಡಿದ್ದೀವಿ, ಮನೆ ಕಡೆನೇ ಇದ್ದೀವಿ. ಈಗ ಮೈಸೂರು ಪೊಲೀಸರು ಏನಂತ ಹೇಳ್ತಾರೆ? ಮೈಸೂರು ಪೊಲೀಸರು ನಾವು ಎಲ್ಲೂ ಸರೆಂಡರ್ ಆಗಿರಲಿಲ್ಲ. ನಾವು ಊರಲ್ಲೇ ತುಮಕೂರಲ್ಲಿ ಸರೆಂಡರ್ ಆಗಬೇಕು, ನಮ್ಮ ಲೋಕಲ್ ಸ್ಟೇಷನಲ್ಲಿ ಸರೆಂಡರ್ ಆಗಬೇಕು ಅಂತ. ಲೋಕಲ್ ಸ್ಟೇಷನಲ್ಲಿ ಏನಾಗ್ತಿದೆ ಅಂದರೆ ಪೊಲಿಟಿಕಲಿ ತುಂಬ ಚೆನ್ನಾಗಿರೋದ್ರಿಂದ ನಾವು ಆ ಥರ ಏನಿಲ್ಲ, ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಅವರಪ್ಪ ಒಂದು ಸ್ವಲ್ಪ ಪೊಲಿಟಿಕಲಿ ಚೆನ್ನಾಗಿರೋದ್ರಿಂದ ಸ್ಟೇಷನಲ್ಲಿ ಆಗಿರಲಿ ಮಾತು ನಡೀತೈತೆ ಅಂತ ಅವ್ರು ತುಂಬಾ ಮುಂದುವರೆದು ಮಾತಾಡ್ಕೊಂಡು ಎಲ್ಲೋ ಹೋಗ್ದಾರ ಥರ ಮಾಡ್ತಿದ್ದಾರೆ. ಇವಾಗ ನಮಗೆ ರಕ್ಷಣೆ ಬೇಕಾಗಿರೋದೇನು ಅಂದರೆ ನಮಗೆ ಯಾರಿಂದನೂ ತೊಂದರೆ ಆಗಬಾರ್ದು, ನಮಗೆ ಇಲ್ಲಿಂದ ಅದು ಏನು ಪರಿಹಾರ ಆಗಬೇಕು. ನಾನು ನಮ್ಮ ಮನೆಯವ್ರು, ಇವಾಗ ನಮ್ಮ ಹುಡುಗಿ ಆಗಿರಲಿ, ಪೇರೆಂಟ್ಸ್ ಇದ್ದಾರೆ, ಬರ್ತಿದ್ದಾರೆ. ನಾನು ಸರೆಂಡರ್ ಆಗೋವರೆಗೂ ನಾನು ಬಂದು ಸರೆಂಡರ್ ಆಗ್ತೀನಿ. ಅಲ್ಲಿ ನಮ್ಮ ಮನೆಯಲ್ಲೇ ಎದುರಿದ್ದಾರೆ, ತುಂಬಾ ಕ್ರೌಡ್ ಇದೆ, 1-2 ದಿವಸ ವೆಯ್ಟ್ ಮಾಡಿ ಆಮೇಲೆ ಹೋಗಿವಂತೆ. ಬೈ ಚಾನ್ಸ್ ಏನಾದರೂ ನಾನು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತ ಸಿಹಾಕೊಂಡಿದ್ರೆ ನನಗೆ ತುಂಬಾ ಪ್ರೆಷರ್ ಆಗೋದಾಗ, ಹಂಗಾಗಿ ನಾವೇ ಬಂದು ಸ್ಟೇಷನಲ್ಲಿ ಸರೆಂಡರ್ ಆಗ್ತಾ ಇದ್ದೀನಿ ಅಷ್ಟೇ. ಧರಣೇಶ್ ಅಂತ. ನಾವು ಮದುವೆಯಾಗಿ 4 ದಿನವಾಗಿದೆ. ನೆಮ್ಮದಿಯಿಂದ ಇರಲು ಬಿಡುತ್ತಿಲ್ಲ. ನಮ್ಮ ತಂದೆ ಇವನನ್ನ ಕೊಲ್ಲುತ್ತೇನೆ ಎಂದು ಎದುರಿಸುತ್ತಿದ್ದಾರೆ. ನಮಗೆ ಜೀವ ಭಯವಿದೆ. ಅದಕ್ಕಾಗಿ ಊರೂರು ಸುತ್ತಿ ಇದೀಗ ಮೈಸೂರಿಗೆ ಬಂದು ಪೊಲೀಸರಿಗೆ ಮನವಿ ಮಾಡುತ್ತಿದ್ದೇವೆ. ನಾವಿಬ್ಬರು ಮೇಜರ್, ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದೇವೆ. ನಮ್ಮ ತಂದೆ ತಾಯಿ ಬಂದು ಮನೆಗೆ ಕರೆದ್ರೆ ನಾನು ಹೋಗಲ್ಲ. ಧರಣೇಶ್ನನ್ನ ಪ್ರೀತಿಸಿದ್ದೇನೆ, ಆತನನ್ನ ಮದುವೆಯಾಗಿದ್ದೇನೆ, ಆತನ ಜೊತೆನಲ್ಲೇ ಜೀವನ ಸಾಗಿಸುತ್ತೇನೆ. ನಮ್ಮನ್ನ ನಮ್ಮ ಪಾಡಿಗೆ ಬದುಕಲು ಬಿಡಿ ಎಂದು ಮದುವೆಯಾದ ಯುವತಿ ಕೃಪಾ ಹೇಳ್ತಿದ್ದಾರೆ. ನಾವು 2.5 years ಇಂದನೂ ಲವ್ ಮಾಡ್ತಿದ್ವಿ. ಮುಂಚೆಯಿಂದನೂ ಪರಿಚಯ, ನಮ್ಮೂರ ಪಕ್ಕದಲ್ಲೇ ಇರೋದ್ರಿಂದ ಪರಿಚಯ ಇತ್ತು. ಇಬ್ಬರು ಲವ್ ಮಾಡಿ ಇಷ್ಟಪಟ್ಟೇನೆ ಮದುವೆ ಆಗಿದ್ದು. ಬಟ್ ಆದರೆ ಅದನ್ನ ಒಪ್ಪಲ್ಲ ಅಂತ ಗೊತ್ತಿತ್ತು ಮುಂಚೆನೇ. ಯಾವುದೇ ಕಾರಣಕ್ಕೂ ಇವ್ರನ್ನ ನಮ್ಮ ಮನೇಲಿ ಒಪ್ಪಲ್ಲ ಅಂತ ಗೊತ್ತಿತ್ತು. ಲಾಸ್ಟ್ ಫೈನಲಲ್ಲಿ ಮದುವೆ ಆಗಲೇಬೇಕು, ಯಾವಾಗ ಇದ್ರೂ ಇದಾಗಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಆಪ್ಷನ್ ಫೈನಲ್ ಆಗಿ ಮದುವೆ ಆದವು. ಬಟ್ ಆದರೆ ಇವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿರೋದು ನಮ್ಮ ಅಪ್ಪನ ಸ್ನೇಹಿತರಿಂದ, ನಮ್ಮ ಅಪ್ಪನ ಕಡೆಯಿಂದ. ನಿಮ್ಮಪ್ಪ ಏನು ಪ್ರಭಾವಿ, ರಾಜಕೀಯ ಪ್ರಭಾವಿ ಅಂತ? ಅಪ್ಪ ತಾಲೂಕ್ ಪಂಚಾಯತಿ ವೈಸ್ ಪ್ರೆಸಿಡೆಂಟು, ನಮ್ಮದು ಬಿಜೆಪಿ ಅವರು. ಸ್ವಲ್ಪ ಬೆದರಿಕೆ ಇದೆಯಾ ನಿಮಗೆ? ಪ್ರಾಣ ಬೆದರಿಕೆ ಏನಾದರೂ ಇದೆಯಾ? ಯಾವಾಗಿಂದ? ನನಗಿಂತ ನನ್ನ ಗಂಡನಿಗೆ ಸಿಕ್ಕಾಪಟ್ಟೆ ಪ್ರಾಣ ಹೆದರಿಕೆ ಮಾಡ್ತಿದ್ದಾರೆ. ಅಲ್ಲಿ ಇದು ಮಾಡಿಬಿಡ್ತೀನಿ, ಅವನನ್ನು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ಇವಾಗ ತಾಳಿ ಕಟ್ಟಿದ್ರು ಕೂಡ ನನ್ನ ತಾಳಿ ಕಿತ್ತಾಕ್ಸ್ತೀನಿ, ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ಎಲ್ಲ ತುಂಬ ಎದುರಿಸ್ತಿದ್ದಾರೆ ಸರ್. ನಿಮ್ಮದೇ ಬಲ. ನಮಗೆ ತಮ್ಮ ಪರಿಚಯ ಆಗಿದ್ದು ಹೇಗೆ? ಅಂದರೆ ಒಂದೇ ಊರಿಂದ ಪರಿಚಯ ಆಗಿದ್ದು. ಮುಂಚೆಯಿಂದ ಚಿಕ್ಕವರಿದ್ದಾಗಿಂದನೂ ಗೊತ್ತು. ಕ್ಲಾಸ್ಮೇಟ್ಸ್ ಏನಿಲ್ಲ, ಪರಿಚಯ. ನೀವೇನು ಓದ್ತಿದ್ರಿ ಈಗ ಪ್ರೆಸೆಂಟ್? BCom ಸೆಕೆಂಡ್ ಇಯರ್, ಮಹಾರಾಣಿ ಕಾಲೇಜ್, ಅಮ್ಮನಿ ಕಾಲೇಜ್, ಮಲ್ಲೇಶ್ವರಮಲ್ಲಿ, ಬ್ಯಾಂಗ್ಳೂರಲ್ಲಿ. ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಇದೆ. ಈಗ ನಿಮ್ಮ ಪೇರೆಂಟ್ಸು ಏನು ಕಾಲ್ ಮಾಡಿ ಏನು ಹೇಳ್ತಾರೆ? ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ, ಫೋನ್ ಫುಲ್ ಸ್ವಿಚ್ ಆಫ್ ಆಗಿದೆ. ಅದನ್ನ ಟ್ರ್ಯಾಕ್ ಮಾಡ್ತಾರೆ ಅಂತ ನಾವು ಎಲ್ಲೂ ನಿಲ್ಲಿಸ್ದಲೆ, ಎಲ್ಲೂ ಊಟ ತಿಂಡಿ ಏನೂ ಇಲ್ಲದೆ ಸುಮ್ಮನೆ ಒಳ್ಳೆ ಇದು ಮಾಡ್ದಂಗೆ ಫುಲ್ ಅಲಿತಾ ಇದ್ದೀವಿ. ಅಲ್ಲಿ ಇಲ್ಲಿ ಎಲ್ಲೋದ್ರೂ ಟ್ರ್ಯಾಕ್ ಆಗ್ತಿದೆ. ಈಗ 3 ಡೇಸಿಂದ ಓಡಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ತಾವು ಹೇಗೆ ತಮ್ಮ ಈ 3 ದಿನ ಹೇಗೆ ಓಡಾಡ್ತಾ ಇದ್ದೀರಾ? ಎಲ್ಲಿ ಸ್ಟೇ ಆಗ್ತೀರಾ? ಊಟ ತಿಂಡಿ ಎಲ್ಲೂ ಆಗ್ತಿಲ್ಲ. ಎಲ್ಲೋದ್ರೂ ಇವಾಗ ನಾವೆಲ್ಲಾದರೂ ಇರ್ತೀವಿ ಅಂದರೆ ಅಲ್ಲಿ ಇಮಿಡಿಯೇಟಾಗಿ ಟ್ರ್ಯಾಕ್ ಮಾಡಿಸೋದು. ಇವಾಗ ನಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡಿದ್ರು ಕೂಡ ಅವ್ರ ನಂಬರ್ನ ಟ್ರ್ಯಾಕ್ ಮಾಡೋದು, ಅವ್ರದ್ದು ಯಾರ್ಯಾರಿಗೆ ಫೋನ್ ಮಾಡ್ತಾರೆ ಏನು ಎತ್ತ ತಿಳ್ಕೊಳ್ಳೋದು, ಇಮಿಡಿಯೇಟಾಗಿ 2 ಮಿನಿಟ್ಸ್ಗೂ ಸಿಕ್ಕಾಪಟ್ಟೆ ಇದು ಮಾಡ್ತಿದ್ದಾರೆ. ರಕ್ಷಣೆ ಕೋರಿಗೆ SP ಆಫೀಸ್ ಹತ್ರ ಬಂದಿದ್ದೀರಾ? ನಾವೇ ಸರೆಂಡರ್ ಆಗಬೇಕಂತಾನೆ ಬಂದಿದ್ದೀವಿ. ನೆನ್ನೆನೇ ಸರೆಂಡರ್ ಆಗಬೇಕಿತ್ತು. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ನಮ್ಮ ಅಪ್ಪನ ಕಡೆಯವರು ತುಂಬ ಜನ ಬಂದುಬಿಟ್ಟು ಫುಲ್ ಗಲಾಟೆ ಮಾಡ್ತಿದ್ರು. ಅದಕ್ಕೆ ಆಗಲಿಲ್ಲ ನೆನ್ನೆ. ಅದಕ್ಕೆ ಇವತ್ತು ಬರಲೇಬೇಕಂತ ನಾವೇ ಸರೆಂಡರ್ ಆಗಬೇಕು. ಅವ್ರಿಗಿಂತ ಮುಂಚೆ ನಾವೇ ಸರೆಂಡರ್ ಆಗಬೇಕು ಅಂತ ಸರೆಂಡರ್ ಆಗಬೇಕು. ನಿಮ್ಮ ತಂದೆ ತಾಯಿ ಏನಾದರೂ ಈ ಮಾಧ್ಯಮಗಳನ್ನ ನೋಡ್ತಾ ಇದ್ರೆ ಅಥವಾ ಅವ್ರನ್ನೇನಾದ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋ ರೀತಿ ಆದರೆ ಏನು ಹೇಳ್ತೀರಾ? ಇಷ್ಟಪಟ್ಟು ಮದುವೆ ಆಗಿದ್ದೀವಿ, ನಮ್ಮ ಜೀವನ ನಾವು ನೋಡ್ಕೋತೀವಿ. ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ನಮ್ಮ ಜೀವನ ನಾವು ನೋಡ್ಕೋತೀವಿ ಅಷ್ಟೇ. ಈಗ ನಿಮ್ಮ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಯಾರು ಕಾರಣ ಅಂತ ಏನು ಹೇಳ್ತಾರೆ? ಇವಾಗ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಅಪ್ಪ ಅಮ್ಮನ ಕಡೆಯವರೇ ಕಾರಣ ಅಂತ ನಾನೇ ಹೇಳ್ತೀನಿ. ಒಟ್ಟಾರೆ
ಪ್ರೀತಿಗಾಗಿ ಹೆತ್ತವರನ್ನ ಬಿಟ್ಟು ತುಮಕೂರಿನಿಂದ ಬಂದು ಮಂಡ್ಯದಲ್ಲಿ ಮದುವೆಯಾಗಿ ರಕ್ಷಣೆಗಾಗಿ ಮೈಸೂರಿನ ಎಸ್ಪಿ ಕಚೇರಿಯ ಕದ ತಟ್ಟಿರುವ ಪ್ರೇಮಿಗಳಿಗೆ ಪೊಲೀಸರು ರಕ್ಷಣೆ ಕೊಟ್ಟಿದ್ದು, ಪೋಷಕರು ಇಬ್ಬರ ಪ್ರೀತಿ ಒಪ್ಪಿಕೊಳ್ಳುತ್ತಾರಾ ಅಥವಾ ನವಜೋಡಿಗಳು ಬೇರೆ ಬೇರೆ ಜೀವನ ಮಾಡಲು ಪೊಲೀಸರು ಅನುಮತಿ ಕೊಡಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಅನಿಲ್ ರಾಜ್, SM, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.